ಉರ್ದು ಭಾಷೆಯನ್ನ ಹೆಚ್ಚು ಜನ ಕಲಿತಕ್ಕಂಥದ್ದು ಮತ್ತೆ ಕಲಿಸ್ತಕ್ಕಂಥದ್ದು ಅಗತ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಸೂಪರ್, ಮಾರ್ವೆಲಸ್, ಎಕ್ಸಲೆಂಟ್, ವೆರಿ ವೆರಿ ಗುಡ್. ಹೌದು, ಉರ್ದು ಮಾತಾಡೋರು ಕರ್ನಾಟಕದಲ್ಲಿ ತುಂಬ ಕಮ್ಮಿ ಜನ ಇದ್ದಾರೆ. ಯಾರು ಬೇಡ, ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಕರ್ನಾಟಕದಲ್ಲೇ ಇದ್ದು ಬರೀ ನಾವು ಇಂಗ್ಲೀಷ್, ತೆಲುಗು, ಹಿಂದಿ ಮಾತಾಡಿ ಮ್ಯಾನೇಜ್ ಮಾಡಿಬಿಡ್ತೀವಿ. ಉರ್ದು ನಾವು ಮಾತೇ ಆಡೋದಿಲ್ಲ. ಸೊ ಅದಕ್ಕೆ ನಾನು ಆರ್ಡ್ರ್ ಮಾಡಿದ್ದೀನಿ 30 ದಿನಗಳಲ್ಲಿ ಉರ್ದು ಕಲಿಯಿರಿ ಅಂತಂದು. ಹೌದು, ಸ್ಪ್ರೆಡ್ ಮಾಡಬೇಕು ಉರ್ದುನ. ಇದು ರಾಜ್ಯ ಮತ್ತು ರಾಷ್ಟ್ರೀಯ ಭಾಷೆ ಆಗೋ ಎಲ್ಲ ಲಕ್ಷಣಗಳು ಇದೆ ಪಾಪ. ಈ ಅಲ್ಪಸಂಖ್ಯಾತ ಅನ್ನೋ ವರ್ಡ್ನ ಎಷ್ಟರ ಮಟ್ಟಿಗೆ ಯೂಸ್ ಮಾಡ್ಕೊಬೋದೋ ಅಷ್ಟರ ಮಟ್ಟಿಗೆ ನಮ್ಮ ಪ್ರೀತಿಯ ಕಾಂಗ್ರೆಸ್ ಯೂಸ್ ಮಾಡ್ಕೊಂಡ್ಬಿಟ್ಟಿದೆ, ಇನ್ನು ಮಾಡ್ಕೊತಾನೇ ಇದೆ. ನೀವು 30 ದಿನಗಳಲ್ಲಿ ಉರ್ದು ಕಲಿಯಿರಿ ಬುಕ್ನ ಆರ್ಡ್ರ್ ಮಾಡ್ಕೊಳ್ಳಿ, ಸ್ಪ್ರೆಡ್ ಮಾಡಿ, ನೀವು ಕಲೀರಿ, ಮತ್ತೊಬ್ರಿಗೆ ಕಲಿಸಿ. ಯೂಸ್ಫುಲ್ ಇದೆ. ಯಾವುದ್ಯಾವುದೋ ಕೋಡಿಂಗ್ ಲ್ಯಾಂಗ್ವೇಜ್ ಕಲಿತೀರಾ, ಇದನ್ನು ಕಲಿಯೋಕ್ಕೆ ಬರೋದಿಲ್ಲ ನಿಮಗೆ? ಎಷ್ಟು ಯೂಸ್ಫುಲ್ ಲ್ಯಾಂಗ್ವೇಜ್ ಇದು. ನನ್ನ ವೀಸಾ ಪಾಸ್ಪೋರ್ಟ್ ಎಲ್ಲ ರೆಡಿ ಇದೆ. ನಿಮಗೂ ಯಾರನ್ನ ನನ್ನ ಜೊತೆಗೆ ಬರೋಕ್ಕೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ. ನಿಮಗೂ ವೀಸಾ ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡಿಸೋಣ, ಹೋಗ್ಬಿಡೋಣ. ಬೇಡ, ಈ ಸ್ಥಿತಿ ಬರಬಾರ್ದಿತ್ತು ನಮಗೆ. ಇದು ಕೊನೆಯದಾಗಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಶ್ರೀರಾಮ್.